ಗೋವರ್ಧನ್ ಅವ್ರ ಹೆಂಡತಿ ಒಳ್ಳೆವಳಲ್ಲ ಅಂತ ಹುಡುಗನ್ ಮನೆಯವ್ರಿಗೆ ಗೊತ್ತಾಯ್ತು. ಹಸೆ ಮಣೆ ಮೇಲೆ ಮದ್ವೆ ನಿಲ್ಸಿ ಗಂಡಿನ ಕಡೆಯವರು ಹೊರಟು ಹೋದ್ರು. ಆದ್ರೆ ಅವ್ರ ಮಗಳು ಮದ್ವೆ ನಿಲ್ಲೋಕೆ ಅವರೇ ಕಾರಣ ಆಗ್ಬಿಟ್ರು. ಗೋವರ್ಧನ ಮತ್ತೆ ಅವ್ರ ಮಕ್ಕಳನ್ನ ನೋಡಿ ತುಂಬಾ ಬೇಜಾರಾಯ್ತು. ಗೋವರ್ಧನ್ ಅವ್ರ ಹೆಂಡತಿ ಒಳ್ಳೆವಳಲ್ಲ ಅಂತ ಹುಡುಗನ್ ಮನೆಯವ್ರಿಗೆ ಗೊತ್ತಾಯ್ತು. ಹಸೆ ಮಣೆಲೆ ಮದ್ವೆ ನಿಂತೋಯ್ತು. ಏನಮ್ಮ, ನೋಡ್ಕೊಂಡ್ ಬರ್ಬೇಕಲ್ವಾ, ಗಾಡಿ ಗುದ್ಬಿಡ್ತಿತ್ತು. ಸಾರಿ ಅಮ್ಮ. ಸರಿ, ಹುಷಾರಾಗಿ ಹೋಗಿ ಅಮ್ಮ. ಇಷ್ಟು ದೊಡ್ಡ ಮನೆನಾ? ದೊಡ್ಡ ಸೌಂಡ್ ಪಾರ್ಟಿನೇ ಅನ್ಸತ್ತೆ. ಈ ಮನೇಲಿ ಎಂಗೇಜ್ಮೆಂಟ್ ಅಂತಂದ್ರೆ ನಾನ್ ಚೆನ್ನಾಗೇ ಮಾಡ್ಬೇಕು. ಹಾಯ್ ಮೇಡಮ್, ಗುಡ್ ಮಾರ್ನಿಂಗ್. ಬಂದ್ಯಾ? ಹೇಳು, ಏನ್ ಡಿಸೈಡ್ ಮಾಡಿದ್ಯಾ? ನೀವ್ ಹೇಳ್ದಾಗೆ ಈ ಈವೆಂಟ್ ನ ಹತ್ರ ಇದ್ದು ಮಾಡ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಅದೇ ಕರೆಕ್ಟ್. ಹಾಗಿದ್ರೆ ಮಾತ್ರ ನಾನ್ ನಿಂಗೆ ಕಾಂಟ್ರಾಕ್ಟ್ ಕೊಡೋದು. ಆದ್ರೆ ಮೇಡಮ್, ಈ ಈವೆಂಟ್ ಅಲ್ಲಿ ನಾನಿರಲ್ಲ. ವಾಟ್? ನೀನ್ ಇಲ್ದೆ ಹೋದ್ರೆ ನಾನ್ ಬೇರೆಯವ್ರನ್ನ ನೋಡ್ಕೋತೀನಿ ಅಂತ ಹೇಳಿದ್ದೆ ಅಲ್ವಾ? ಹಾಗಲ್ಲ ಮೇಡಮ್, ಈ ಈವೆಂಟ್ ಅಲ್ಲಿ ನನ್ಗಿಂತ ಎಕ್ಸ್ಪೀರಿಯನ್ಸ್ ಇರೋ, ನನಗಿಂತ ಎಕ್ಸ್ಪರ್ಟ್ ಆಗಿರೋರ್ನ ಕರ್ಕೊಂಡ್ ಬಂದಿದ್ದೀನಿ ಮೇಡಮ್. ಯಾರದು? ಅವಳೇ ಮೇಡಮ್. ಇವಳಾ? ಹೌದು ಮೇಡಮ್, ಈವೆಂಟ್ ಮಾಡೋದ್ರಲ್ಲಿ ಅವಳಿಗೆ 5 years ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಹಾ, ಈ ಹುಡ್ಗಿನ್ ನೋಡ್ತಾ ಇದ್ರೆ ನೆಟ್ಟಗ್ ಅವಳಿಗೆ 18 ವರ್ಷ ಆದಂಗಿಲ್ಲ. ಅವಳಿಗೆ 5 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ನಿನ್ ಕಣ್ಣಿಗೆ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ಹೇಗಾದ್ರೂ ಸರಿ, ಈ ಈವೆಂಟ್ ನಿಮ್ಗೆ ಸಿಗ್ಬೇಕು ಅಂತ ದಾರಿಲ್ ಹೋಗೋರ್ನೆಲ್ಲ ಕರ್ಕೊಂಡ್ ಬಂದು ಈವೆಂಟ್ ಮಾಡ್ಸೋಣ ಅಂತ ಅನ್ಕೊಂಡಿದ್ಯಾ? ಮೇಡಮ್, ನಾನ್ ನೋಡಕ್ಕೆ ಚಿಕ್ಕೋಳ್ ತರ ಕಾಣಿಸ್ತೀನಿ, ಆದ್ರೆ ನಿಜವಾಗ್ಲೂ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನನ್ಗೆ ಎಕ್ಸ್ಪೀರಿಯನ್ಸ್ ಇದೆ. ಹೌದಾ? ಎಲ್ಲೆಲ್ಲಿ ಮಾಡಿದ್ಯಾ? ಮಂಗಳೂರಲ್ಲಿ ನಮ್ಮ ಅಪ್ಪಂದು ದೊಡ್ಡ ಈವೆಂಟ್ ಆರ್ಗನೈಸಿಂಗ್ ಕಂಪನಿ ಇದೆ ಮೇಡಮ್. ಅದ್ರಲ್ಲಿ ಚಿಕ್ಕ ವಯಸ್ಸಿಂದಾನು ಓದ್ಕೊಂಡೆ ಅಲ್ಲಿ ಕೆಲಸ ಮಾಡ್ತಿದ್ದೆ. ನನ್ಗೆ ತುಂಬಾನೇ ಕ್ರಿಯೇಟಿವ್ ಸ್ಕಿಲ್ಸ್ ಇದೆ ಮೇಡಮ್. ನಾನ್ ಈವೆಂಟ್ ಮಾಡಿದ್ರೆ ನಾರ್ಮಲ್ ಆಗಿರಲ್ಲ, ಸೂಪರ್ ಸಕ್ಸಸ್ ಆಗಿರತ್ತೆ. ಎಲ್ರು ಅದನ್ನ ನೋಡಿ ಆಶ್ಚರ್ಯ ಪಡ್ತಾರೆ. ನಾನ್ ಏರ್ಪಾಡ್ ಮಾಡೋ ಅರೇಂಜ್ಮೆಂಟ್ಸ್ ಅಲ್ಲಿ ಎಲ್ರು ಖುಷಿ ಪಡ್ತಾರೆ. ನಿನ್ನ ನೋಡ್ತಾ ಇದ್ರೆ ನನಗೆ ಯಾಕೋ ಆ ನಂಬಿಕೆ ಬರ್ತಾ ಇಲ್ವಲ್ಲ. ಮೇಡಮ್, ನೀವ್ ನನ್ನ ಏಜ್ ನೋಡ್ಬೇಡಿ, ನಾನ್ ಮಾಡೋ ಕೆಲ್ಸ ನೋಡಿ.
ಇವಾಗ ನನ್ ಮೇಲೆ ಅನುಮಾನ ಪಡ್ತಾ ಇರೋ ನೀವೇ ಈವೆಂಟ್ ಆದ್ಮೇಲೆ ಶಬಾಷ್ ಅಂತ ಮೆಚ್ಕೋತೀರಾ. ಆ ಗ್ಯಾರಂಟಿ ನಾನ್ ಕೊಡ್ತೀನಿ. ಹೌದು ಮೇಡಮ್, ಇವಳು ಕೇಪಬಲ್ ಪರ್ಸನ್. ಯಾರ್ಯಾರನ್ನೋ ಕರ್ಕೊಂಡ್ ಬಂದು ನಮ್ ಹೆಸರನ್ನ ಸ್ಪಾಯ್ಲ್ ಮಾಡ್ಕೊಳಕ್ಕಾಗುತ್ತಾ ಮೇಡಮ್? ಸರಿ, ಆದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮಿಬ್ರನ್ನು ಖಂಡಿತ ಸುಮ್ಮನೆ ಬಿಡಲ್ಲ. ಮೇಡಮ್, ಹೆಚ್ಚು ಕಡಿಮೆ ನಮ್ಮ ಮಾತೇ ಇಲ್ಲ. ಎಲ್ಲಾನು ನಾನ್ ನೋಡ್ಕೋತೀನಿ. ಸರಿ, ಏನಾದ್ರೂ ಆದ್ರೆ ನಿಮ್ ಕಥೆನ ನಾನ್ ಮುಗಿಸ್ತೀನಿ. ನೀವ್ ಕೇಳಿದ ಮೆಟೀರಿಯಲ್ಸ್ ಎಲ್ಲಾನು ತರಿಸಿದೀನಿ, ಮೇಲಿದೆ, ಹೋಗಿ ಚೆಕ್ ಮಾಡ್ಕೊಡಿ. ಆಯ್ತು ಮೇಡಮ್. ಬಾ ಮಹಿ. ಚೈತ್ರ, ಬಾ ಚೈತ್ರ, ನಾಳೆನೆ ಎಂಗೇಜ್ಮೆಂಟ್. ಇನ್ನು ಎಷ್ಟು ಕೆಲಸ ಬಾಕಿ ಇದೆ. ನನಗಂತೂ ಯಾವ ಕೆಲಸ ಮಾಡ್ಬೇಕು ಅಂತ ಕೈಕಾಲೇ ಆಡ್ತಾ ಇಲ್ಲ. ಮೊನ್ನೆ ಶಿವರಾತ್ರಿ ಪೂಜೆಯಲ್ಲಿ ಹತ್ರ ಇದ್ದು ಎಲ್ಲ ಮಾಡ್ದ ಹಾಗೆ 2 ದಿನ ನೀನ್ ಇಲ್ಲೇ ಇದ್ದು ಎಲ್ಲಾ ಕೆಲ್ಸಗಳನ್ನ ಮಾಡ್ಕೊಡು ಚೈತ್ರ. ಆಯ್ತು ಮೇಡಮ್. ಹಾ ಸರಿ, ಬಾ. ಮೊದ್ಲು ನಾವೇನ್ ಮಾಡ್ಬೇಕು ಅಂದ್ರೆ, ಅತ್ತಿಗೆ, ಅವಳು ಅಷ್ಟೆಲ್ಲ ಕೆಲಸ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಎಲ್ಲ ಕೆಲಸನೂ ಮಾಡೋದಕ್ಕೆ ಈವೆಂಟ್ ಆರ್ಗನೈಸರ್ಸ್ ಇದ್ದಾರೆ, ಅವರೇ ಎಲ್ಲ ನೋಡ್ಕೋತಾರೆ. ಅದ್ ಹಾಗಲ್ಲ ಹಂಸ. ಈವೆಂಟ್ ಅವರು ಅಂದ್ರೆ ಅರೇಂಜ್ಮೆಂಟು ಅದೇ ಅಲ್ವಾ? ಮನೆಯಲ್ಲಿ ಎಷ್ಟು ಕೆಲ್ಸಗಳಿರುತ್ತೆ. ಹಾ, ಇದ್ರೆ ಅವಳು ಈ ಮನೇಲಿ ಮಾಡ್ಬೇಕಾಗಿರೋ ಕೆಲಸ ಅಮ್ಮಂಗೆ ಫಿಸಿಯೋಥೆರಪಿ ಮಾಡಿಸೋದು, ಅದೊಂದನ್ನ ನೆಟ್ಟಗೆ ಮಾಡಿದ್ರೆ ಸಾಕು. ಅದ್ ಹಾಗಲ್ಲ ಹಂಸ. ನಾರ್ಮಲ್ ಆಗಿ ಲೇಖ ಹೆಲ್ಪ್ ಮಾಡ್ತಾ ಇದ್ಲು. ಈ 2 ದಿನ ಅವಳು ಏನೂ ಕೆಲಸ ಮಾಡಬಾರ್ದು. ಅತ್ತೆ ಅಂತೂ ನನಗೆ ಸಹಾಯ ಮಾಡಕ್ ಆಗಲ್ಲ. ನೀನ್ ನೋಡಿದ್ರೆ ತುಂಬಾ ಬ್ಯುಸಿ ಆಗಿದ್ಯಾ. ಇನ್ನು ಮನೆ ಕೆಲ್ಸದವ್ರು ಅಂತೀಯಾ? ಅವರಿಗಂತೂ ಪದ್ಧತಿ ಎಲ್ಲ ಏನೂ ಗೊತ್ತಿಲ್ಲ. ಅದಕ್ಕೆ ಚೈತ್ರ ಅವಳು ಕೆಲಸ ಮಾಡ್ಕೊಂಡು ಈ 2 ದಿನ ನಮ್ಮ ಮನೇಲಿ ನನಗೆ ಸಹಾಯ ಮಾಡ್ತಾಳೆ. ಬಾಮ್ಮ ಚೈತ್ರ. ಎಲ್ಲ ಕರೆಕ್ಟ್ ಆಗಿದೆ ಮೇಡಮ್. ನಾನು ಎಲ್ಲಾನು ಕರೆಕ್ಟಾಗೇ ಕೊಡೋದು. ಆದರೆ ಒಂದು ವೇಳೆ ನಾಳೆ ಈ ಇವೆಂಟ್ ಕರೆಕ್ಟಾಗಿ ನಡೀದೆ ಹೋದ್ರೆ ಆವಾಗ ಈ ಹಂಸನ್ ಜೊತೆಗೆ ಇಂಪರ್ಫೆಕ್ಟ್ ಆಗಿದ್ರೆ ಏನು ನಡೆಯುತ್ತೆ ಅಂತ ನೀವು ನೋಡ್ತೀರಾ. ಮೇಡಮ್, ನನ್ ವರ್ಕ್ ನೋಡಿ ನೀವೇ ಕ್ಲಾಪ್ಸ್ ಹೊಡೆದು ಗಿಫ್ಟ್ ಕೊಟ್ಟು ಕಳಿಸ್ತೀರಾ, ನೋಡ್ತೀರಿ. ಸರಿ, ನೋಡೋಣ. ಸರಿ ಮೇಡಮ್, ನಾಳೆ ಬಂದು ಇವಳು ಎಲ್ಲ ನೋಡ್ಕೋತಾಳೆ. ನಾನು ಹೊರಡ್ಲಾ? ಮೇಡಮ್, ಈ ಫ್ಲವರ್ಸ್ ಅಲ್ಲಿ ಒಂದೊಳ್ಳೆ ಥೀಮ್ ರೆಡಿ ಮಾಡ್ಕೊಂಡು ತಗೊಂಡ್ ಬರ್ತೀನಿ. ಏನತ್ತೆ, ಯಾರಿಗ್ ವೇಟ್ ಮಾಡ್ತಾ ಇದ್ದೀರಾ? ಚೈತ್ರಗೋಸ್ಕರ. ಅವಳು ಇನ್ನ ಬಂದಿಲ್ವಾ? ಆಗ್ಲೇ ಬಂದಿದ್ದಾಳೆ. ನಿಮ್ಮ ಅಜ್ಜಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾಳೆ. ಟ್ರೀಟ್ಮೆಂಟ್ ಕೊಡಕ್ ಹೋಗಿರೋ ಚೈತ್ರ ಬರ್ತಾಳಲ್ವಾ ಅತ್ತೆ? ಯಾಕಷ್ಟು ಕಾಯ್ತಾ ಇದ್ದೀರಾ? ನಿನಗದು ಅರ್ಥ ಆಗಲ್ಲ ಬಿಡು, ಸುಮ್ಮನೆ ಇರು.
ಬಾಮ್ಮ ಚೈತ್ರ, ಅತ್ತೆಗೆ ಟ್ರೀಟ್ಮೆಂಟ್ ಆಯ್ತಾ? ಆಯ್ತು ಮೇಡಮ್. ಸರಿ ಚೈತ್ರ, ನಿನ್ನೆ ನೀನ್ ನನಗೊಂದು ಮಾತು ಕೊಟ್ಟಿದ್ದೆ, ಆನಂದ್ ಜೊತೆ ಆ ವಿಷಯ ಮಾತಾಡ್ತೀನಿ ಅಂತ. ಹೌದು ಮೇಡಮ್, ಆದ್ರೆ ನೆನ್ನೆ ಆಗಿಲ್ಲ. ಆನಂದ್ ಸರ್ ಬ್ಯುಸಿ ಆಗಿದ್ರು. ಹಾಗಾದ್ರೆ ಇವತ್ತವನು ತುಂಬಾ ಫ್ರೀ ಆಗಿದ್ದಾನೆ. ಯಾವ್ದ್ರ ಬಗ್ಗೆ ಅತ್ತೆ? ನಿನ್ ದೊಡ್ಡ ಭಾವನ್ ಮದ್ವೆ ವಿಷಯದ ಬಗ್ಗೆ. ಅಂದ್ರೆ ಮೇಡಮ್, ನನಗ್ ಸ್ವಲ್ಪ ಸಂಕೋಚ ಆಗತ್ತೆ. ಅಯ್ಯೋ ಅದೇನ್ ಚೈತ್ರ, ನಿನ್ನೆ ಕೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಚೈತ್ರ, ಮನೇಲೆಲ್ಲರೂ ಆನಂದ್ ಭಾವ ಹತ್ರ ಮದ್ವೆ ವಿಷಯ ಮಾತಾಡಿದ್ದಾರೆ, ಆದ್ರೆ ಯಾರಿಗೂ ಸರಿಯಾಗಿ ಕ್ಲಾರಿಟಿನೇ ಕೊಟ್ಟಿಲ್ಲ. ನೀನಾದ್ರೂ ಟ್ರೈ ಮಾಡು, ಏನ್ ಹೇಳ್ತಾನೋ ನೋಡೋಣ. ಕೇಳಮ್ಮ, ನನಗೋಸ್ಕರ ಒಂದು ಸಲ ಕೇಳು, ಅವನ್ ಏನ್ ಹೇಳ್ತಾನಂತ ನೋಡೋಣ. ಪ್ಲೀಸ್ ಚೈತ್ರ, ಅರ್ಥ ಮಾಡ್ಕೋ, ನನಗೋಸ್ಕರ ಪ್ಲೀಸ್. ಸರಿ ಆಯ್ತು. ಹೋಗು ಚೈತ್ರ, ದೊಡ್ಡ ಭಾವ ನಗಾಡ್ಕೊಂಡು ಒಳ್ಳೆ ಮೂಡಲ್ಲಿದ್ದಾರೆ. ಇದೇ ರೈಟ್ ಟೈಮ್. ಎಸ್. ಹಾಯ್ ಚೈತ್ರ ಅವರೇ. ಹಾಯ್ ಸರ್. ಬಾಮಗೆ ಟ್ರೀಟ್ಮೆಂಟ್ ಮುಗಿಸಿದ್ರಾ? ಆಗೋಯ್ತು ಸರ್. ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ಪರವಾಗಿಲ್ಲ. ಆನಂದ್ ಅವರೇ. ಹಾ ಹೇಳಿ. ನೀವು ತುಂಬಾ ಒಳ್ಳೆಯವರು. ಎಷ್ಟು ಒಳ್ಳೆಯವ್ರಂದ್ರೆ, ನಿಮ್ ಮನೆಯವ್ರ ಸಂತೋಷಕ್ಕೋಸ್ಕರ, ನಿಮ್ಮನ್ನ ನಂಬ್ಕೊಂಡಿರೋರ್ ಶ್ರೇಯಸ್ಸಿಗೋಸ್ಕರ ನಿಮ್ ಸಂತೋಷನ ಕೂಡ ಬಿಟ್ಬಿಡ್ತೀರಾ. ಸ್ವಾರ್ಥಕ್ಕೆ ಅರ್ಥ ಕೂಡ ಗೊತ್ತಿಲ್ಲದೆ ಇರೋ ಒಳ್ಳೆ ಮನ್ಸು ನಿಮ್ದು. ನೀವು ನಿಮ್ಮವ್ರಿಗೋಸ್ಕರ ತುಂಬಾ ಕಷ್ಟಪಡ್ತಾ ಇದ್ದೀರಾ. ಏನಕ್ಕೆ ಅಂದ್ರೆ ಅವರು ಸಂತೋಷವಾಗಿರ್ಲಿ ಅಂತ. ಆದ್ರೆ ಅವ್ರ ನಿಜವಾದ ಸಂತೋಷ ಏನು ಅಂತ ತಿಳ್ಕೊಂಡಿದ್ದೀರಾ? ಯಾಕೆ ಗೊತ್ತಿಲ್ಲ ರೀ, ಮಕ್ಕಳೆಲ್ಲರೂ ನಾವು ಚೆನ್ನಾಗಿರ್ಬೇಕು, ಯಾವ ಸಮಸ್ಯೆನೂ ಇಲ್ಲದೆ ಚೆನ್ನಾಗಿರ್ಲಿ ಅಂತ ತಾನೇ ಅವರು ಆಸೆ ಪಡೋದು. ಹೌದು ಸರ್, ಅದೇ ಅವ್ರ ಕೋರಿಕೆ. ಆದ್ರೆ ಅವ್ರ ಸಂತೋಷ ಏನು ಅಂತ ನಿಮಗೆ ಗೊತ್ತಾ? ನಿಮಗೆ ಮದ್ವೆ ಆಗೋದು. ಆ ಮದ್ವೆಯಿಂದ ನೀವೊಂದು ಹೊಸ ಜೀವನ ಶುರು ಮಾಡೋದು. ಇದೇ ಅವ್ರ ಸಂತೋಷ. ನೀವು ನಿಮ್ಮ ಮನೆಯವರು ಮನಸ್ಫೂರ್ತಿಯಾಗಿ ಸಂತೋಷವಾಗಿರ್ಬೇಕು ಅಂತ ಅನ್ಕೊಂಡಿದ್ರೆ ಬೇಗ ನೀವು ನಿಮ್ಮ ಮದುವೆ ವಿಷಯದಲ್ಲಿ ಡಿಸಿಷನ್ ತಗೊಳ್ಳಿ. ನೀವು ತಗೊಳ್ಳೋ ನಿರ್ಧಾರದಿಂದ ನೀವು ಕೋಟಿ ಸಂಪಾದಿಸಿದ್ರು ಕೂಡ, ನೀವ್ ಎಷ್ಟೇ ಸೌಕರ್ಯ ಕೊಟ್ರೂ ಕೂಡ ನಿಮ್ ಪೇರೆಂಟ್ಸ್ಗೆ ಈ ಸಂತೋಷ ಸಿಗೋದಿಲ್ಲ. ನೀವು ನಿಮ್ಮವ್ರಿಗೋಸ್ಕರ ಎಷ್ಟು ಜವಾಬ್ದಾರಿಯಿಂದ ಎಲ್ಲ ಕೆಲಸ ಮಾಡ್ಬೇಕು ಅನ್ಕೋತಿದ್ದೀರೋ, ಹಾಗೇನೆ ನಿಮ್ ವಿಷಯದಲ್ಲಿ ನಿಮ್ಮವರು ಜವಾಬ್ದಾರಿಯಿಂದ ಮಾಡ್ಬೇಕಾಗಿರೋ ಕೆಲ್ಸನ ಮಾಡ್ಬಿಟ್ರೆ ಅವ್ರಿಗೂ ಆತ್ಮಸಂತೃಪ್ತಿ ಆಗತ್ತೆ ಅಲ್ವಾ? ಸಾರಿ, ಮದ್ವೆ ವಿಷಯ ನಿಮ್ ಪರ್ಸ್ನಲ್ಲು. ನಾನ್ ಹೀಗ್ ಕೇಳ್ದೆ ಅನ್ಬಿಟ್ಟು ನೀವೇನೇನೋ ಅನ್ಕೋಬೇಡಿ. ಆದ್ರೆ ಮದ್ವೆ ವಿಷಯದಲ್ಲಿ ನೀವ್ ಯಾಕೆ ಡಿಸಿಷನ್ ಮಾಡಿಲ್ಲ ಅಂತ ಅದನ್ ಮಾತ್ರ ನನಗೆ ಹೇಳಿ. ಚೈತ್ರ ಅವರೇ, ಇಲ್ಲಿವರೆಗೂ ಎಲ್ಲರೂ ಮದುವೆ ಯಾವಾಗ ಮಾಡ್ಕೋತೀಯ ಅಂತ ಹೇಳ್ತಿದ್ರೆ ಹೊರತು ಯಾಕೆ ಮದುವೆ ವಿಚಾರದಲ್ಲಿ ಡಿಸಿಷನ್ ತಗೊಳ್ತಿಲ್ಲ ಅಂತ ಕೇಳಲಿಲ್ಲ. ಆದ್ರೆ ನೀವು ಕೇಳಿದ್ರಿ. ಅಯ್ಯೋ, ಸೋ ಸಾರಿ, ನಾನಿದನ್ ಕೇಳಬಾರ್ದಿತ್ತು. ನಿಮಗೂ ಕಾರಣಗಳನ್ನ ಹೇಳೋದಕ್ಕೆ ಸಂಕೋಚ ಅನ್ಸ್ಬೋದು. ಹಾಗೇನಿಲ್ಲ ರೀ, ಅಂದ್ರೆ ಮದುವೆ ಆದ್ಮೇಲೆ ಜೀವನ ಎಲ್ಲ ನನ್ನ ಟೈಮ್ ಸ್ಪೆಂಡಿಂಗ್ ಮೇಲೆ, ಆಮೇಲೆ ಬರುವಂತ ಆ ಹುಡುಗಿ ಕೊಡೋ ಪ್ರಿಯಾರಿಟಿ ಮೇಲೆ ನಮ್ಮ ಲೈಫ್ ಡಿಪೆಂಡ್ ಆಗಿರುತ್ತೆ. ಹೌದು, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಹುಡುಗಿ ಬಂದ್ರೆ ಇದೆಲ್ಲ ಆಕ್ಚುಲಿ ಪ್ರಾಬ್ಲಮ್ಮೇ ಅಲ್ಲ.
ಈಗ ಮದ್ವೆ ಅನ್ನೋದು ನಿಮ್ ಚಾಯ್ಸ್. ಒಳ್ಳೆ ಹುಡುಗಿನ ನೋಡಿ ಮಾತಾಡಿ ನಿಮಗ್ ಓಕೆ ಅನ್ಸಿದ್ರೆ ಮಾಡ್ಕೊಳ್ಬೋದಲ್ವಾ? ಕರೆಕ್ಟೇ, ಆದ್ರೆ ಇನ್ನೂ ಆದ್ರೆ ಅಂತಿದ್ದೀರಲ್ಲ ಆನಂದ್ ಅವ್ರೆ. ಅಂದ್ರೆ ನನಗೆ ಸ್ವಲ್ಪ ಯೋಚನೆ ಮಾಡಕ್ಕೆ ಟೈಮ್ ಬೇಕು. ಅದೇ ಎಷ್ಟು ಸಮಯ ಬೇಕು ಆನಂದ್ ಅವ್ರೆ? ಇಲ್ಲ ರೀ, ಬೇಗ ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರಕ್ಕೆ ಬರ್ತೀನಿ. ಬಟ್ ಒಂದು ಕಂಡೀಷನ್, ನಿಮ್ಮ ಥರ ಲೈಫ್ ಪಾರ್ಟ್ನರ್ ಬಂದರೆ ಇಮಿಡಿಯೇಟ್ ಆಗಿ ಓಕೆ ಹೇಳ್ತೀನಿ. ನೀವ್ ಎಷ್ಟು ಬೇಗ ನಿಮ್ ನಿರ್ಧಾರ ಹೇಳ್ತಿರೋ ನಿಮ್ ಪೇರೆಂಟ್ಸ್ ಅಷ್ಟು ಬೇಗ ಖುಷಿ ಪಡ್ತಾರೆ. ಅದು ನಿಜನೇ. ಏನು ಇವರಿಬ್ರು ರಿಸಲ್ಟ್ಗೋಸ್ಕರ ಸ್ಟೂಡೆಂಟ್ಸು ಕಾಯ್ತಿರೋ ಥರ ಈ ರೇಂಜ್ ಕಾಯ್ತವ್ರಲ್ಲ. ಅಬ್ಬಾ ಸ್ವಲ್ಪ ಸುಮ್ಮನೆ ಇರೋ. ಏನಾಯ್ತು ಮಾಮ್? ಯಾಕೆ ಅಷ್ಟೊಂದು ಟೆನ್ಷನ್ ಇಂದ ನೋಡ್ತಾ ಇದ್ದೀರಾ? ಪ್ಲೀಸ್ ಕಣೋ, ಸ್ವಲ್ಪ ಹೊತ್ತು ಕಾಮ್ ಆಗಿರೋ. ವಾಟ್ಸ್ ಹ್ಯಾಪನಿಂಗ್ ಮಾಮ್? ಏ ಲೇಖಾ, ಏನ್ ನಡೀತಾ ಇದೆ? ಆನಂದ್ ಭಾವ ಮದ್ವೆ ವಿಷಯವಾಗಿ ತುಂಬಾ ಡಿಸ್ಕಷನ್ ನಡೀತಿದೆ. ಅಣ್ಣನ ಮದುವೆ ವಿಷಯನ ಖಂಡಿತವಾಗ್ಲೂ ನೋ ಅಂತಾನೆ ಹೇಳ್ತೇನೆ. ಅಪಶಕನ ಮಾತುಗಳನ್ನ ಆಡ್ಬೇಡ್ವೋ. ಇವತ್ತು ಆನಂದ್ ಖಂಡಿತ ಒಳ್ಳೆ ನಿರ್ಧಾರನೇ ತಗೋತಾನೆ. ಎಷ್ಟೆಲ್ಲ ವರ್ಷದಿಂದ ನೋಡ್ತಿಲ್ಲ. ಅಲ್ಲ, ಇವತ್ತು ಅಷ್ಟೊಂದು ನಂಬಿಕೆ ಯಾಕೆ? ಇವತ್ತು ನಿಮ್ ಅಣ್ಣನ ಒಪ್ಸೋಕೆ ಹೋಗಿದ್ದು ಯಾರು ಅಂತ ಅನ್ಕೊಂಡಿದ್ಯಾ? ಯಾರು? ಡ್ಯಾಡಿನಾ? ಹೋಗ್ಲಿ ಬೇಬಿ ಭಾಮ. ಹಾಗಾದ್ರೆ ಅತ್ತೆ? ಅಲ್ಲ ಕಣೋ. ಮನೆ ಕೆಲ್ಸದವ್ರ? ಅಬ್ಬಬ್ಬಾ, ಅಲ್ಲ ಕಣೋ. ಮತ್ತೆ ಅಣ್ಣನ ಹತ್ರ ಮದ್ವೆ ವಿಷಯ ಮಾತಾಡೋಷ್ಟು ಧೈರ್ಯ ಇರೋರು ಯಾರಿದ್ದಾರೆ? ಯಾರು ಅನ್ಕೊಂಡಿದ್ಯಾ? ನಮ್ ಚೈತ್ರ ಕಣೋ. ವಾಟ್? ಅವಳಿಗೆ ಯಾರು ಹೇಳಿದ್ದು ಅಣ್ಣನ ಹತ್ರ ಹೋಗಿ ಮದ್ವೆ ವಿಷಯ ಮಾತಾಡೋದಕ್ಕೆ? ನಾನೇ. ಮಾಮ್, ಮನೆಯವ್ರು ಕೇಳಿದ್ರೇನೆ ಉರ್ದು ಬೀಳ್ತಾನೆ. ಇನ್ನು ಸಂಬಂಧನೇ ಇಲ್ದಿರೋ ಚೈತ್ರ ಅಂತ ಕಳ್ಸಿದಿರಲ್ಲ, ಎಷ್ಟು ಕೋಪ ಮಾಡ್ಕೋತಾನೆ ಅಂತ ಯೋಚನೆ ಮಾಡಿದಿರಾ? ಆಹಾ, ಹಾಗೇನೂ ಆಗಲ್ಲ. ಯಾಕಾಗಲ್ಲ? ಯಾರೋ ಗೊತ್ತು ಗುರಿ ಇಲ್ದಿರೋರು ಕೇಳಿದ್ರೆ ಅಣ್ಣ ಪಾಪ ಎಷ್ಟು ಫೀಲ್ ಆಗ್ಬೇಡ? ಅವನು ಏನು ಫೀಲ್ ಮಾಡ್ಕೊಳಲ್ಲ. ಸರಿ, ಈಗ ಬಂದು ಎಲ್ಲಾರ ಮೇಲೂ ಕಿರ್ಚಾಡ್ತಾನೆ, ಅವಾಗ ಅರ್ಥ ಆಗುತ್ತೆ ನಿಮ್ಗೆ. ಏನೂ ಆಗಲ್ಲ, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಮಾಮ್, ಮನೇಲಿ ಇಷ್ಟು ದೊಡ್ಡ ಫಂಕ್ಷನ್ ಇಟ್ಕೊಂಡು ಇವಾಗಿದೆಲ್ಲ ಯಾಕಮ್ಮ? ಎಲ್ಲರೂ ಡಿಸಪಾಯಿಂಟ್ ಆಗಲ್ವಾ? ಹಾಗೆಲ್ಲ ಏನೂ ಆಗಲ್ಲ. ಯಾಕಾಗಲ್ಲ? ಫಂಕ್ಷನ್ ಎಲ್ಲ ನೋಡ್ಕೋಬೇಕಾಗಿರೋದು ಅಣ್ಣನೇ ತಾನೆ. ಅಣ್ಣಂಗೆ ಹರ್ಟ್ ಆದ್ರೆ ಅಷ್ಟಕ್ಕೂ ಈ ಮಾತೆಲ್ಲ ಮಾತಾಡೋದಕ್ಕೆ ಚೈತ್ರನೇ ಸಿಕ್ಕಿದ್ಲಾ? ಬುಡ್ಡಿ. ಅಲ್ಲ, ನಾನೇ ಇದೀನಲ್ವಾ, ನನ್ನ ಹೋಗಿ ಕೇಳು ಅಂದ್ರೆ ಕೇಳ್ತಿರ್ಲಿಲ್ವಾ? ಆಹಾ, ಇದಕ್ಕೂ ಮುಂಚೆ ನೀನು ಹೋಗಿ ಕೇಳ್ದಾಗ ಏನ್ ಹೇಳ್ದ? ನಿನಗೆ ಯಾಕೆ ಸೈಲೆಂಟ್ ಆಗಿರು ಅಂದ. ಅದಕ್ಕೆ ಚೈತ್ರನ್ ಕಳ್ಸಿದ್ದೀನಿ. ನೀನ್ ಏನ್ ಬೇಕಾದ್ರೂ ಹೇಳು ಮಾಮ್, ಅಕ್ಕು ಆ ಚೈತ್ರನಲ್ಲಿ ಕಳ್ಸಿದ್ದು ನನಗೆ ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ. ಇಷ್ಟ ಇಲ್ಲ. ಅಮ್ಮ ಚೈತ್ರ, ಆನಂದ್ ಏನ್ ಹೇಳ್ದ? ಇನ್ನೇನ್ ಹೇಳಿರ್ತಾನೆ, ಬಾಯಿ ಮುಚ್ಕೊಂಡ್ ತೋಲ್ಗು ಅಂತ. ಅಬ್ಬಾ, ನೀನ್ ಸ್ವಲ್ಪ ಸುಮ್ಮನೆ ಇರೋ. ನೀನ್ ಹೇಳಮ್ಮ. ಯೋಚನೆ ಮಾಡ್ತೀನಿ, ಆದಷ್ಟು ಬೇಗ ನಾನ್ ನಿರ್ಧಾರನೂ ಹೇಳ್ತೀನಿ ಅಂತ ಹೇಳಿದ್ರು. ವಾಟ್? ಹಾ, ಎಂತ ಒಳ್ಳೆ ವಿಷಯ ಹೇಳ್ದೆ ಅಮ್ಮ. ನನಗ್ ಗೊತ್ತಮ್ಮ, ನೀನ್ ಕೇಳಿದ್ರೆ ಖಂಡಿತ ನಿರ್ಧಾರ ಚೇಂಜ್ ಮಾಡ್ತಾನೆ ಅಂತ. ನಾನು ಅನ್ಕೊಂಡ ಹಾಗೆ ಆಯ್ತು. ತುಂಬಾ ಥ್ಯಾಂಕ್ ಯು. ಅಯ್ಯೋ, ನಂದೇನಿದೆ ಮೇಡಮ್, ನಾನ್ ಜಸ್ಟ್ ಕೇಳ್ದೆ ಅಷ್ಟೇ. ನಮ್ಮಿಂದ ಆಗ್ದಿರೋ ಕೆಲಸ ನೀನ್ ಮಾಡ್ದೆ ಅಲ್ವಾ? ನಿನಗ್ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಆನಂದ್ ಭಾವನ ಚೈತ್ರ ಕೇಳಿದಕ್ಕೆ ಹೀಗೆ ಹೇಳಿದ್ರ? ಇಲ್ಲಿವರೆಗೂ ಚೈತ್ರ ಅಂದ್ರೆ ಪಾಸಿಟಿವ್ ಆಗಿರ್ತಾ ಇದ್ರು. ಒಂದ್ ವೇಳೆ ಚೈತ್ರ ಅಂದ್ರೆ ಆನಂದ್ ಭಾವಗೆ ಸಮಥಿಂಗಾ?
ಊರಿಗೋಗಿರೋ ಸೀತಾರತ್ನ ಇಷ್ಟು ದಿನ ಆದ್ರೂ ತನ್ನ ಮಕ್ಕಳ ಬಗ್ಗೆ ಯಾಕಿನ್ನೂ ಫೋನ್ ಮಾಡಿ ಹೇಳಲಿಲ್ಲ? ಒಂದ್ ವೇಳೆ ಮಕ್ಕಳು ನೋಡಿರೋ ಸಂತೋಷದಲ್ಲಿ ಫೋನ್ ಮಾಡಕ್ ಮರ್ತ್ಬಿಟ್ಲಾ ಏನು? ಸೀತಾರತ್ನ, ಊರ್ಗೋಗಿ ಮಕ್ಕಳನ್ನ ನೋಡಿದ ತಕ್ಷಣ ನನ್ನನ್ನ ಅಮ್ಮನ್ ಮಡಿಲು ಮರ್ತು ಬಿಟ್ಯಾ?